ಹರಿದ ಚೀಲದಲ್ಲಿ ಚಿನ್ನ ಇಟ್ಟಾಗ ಆ ಚೀಲಕ್ಕೆ ಬಹಳ ಬೆಲೆ ಇರುತ್ತದೆ ಕಣ್ರಿ. ಚೀಲದಿಂದ ಚಿನ್ನ ಬೇರ್ಪಡಿಸಿದ ನಂತರ ಆ ಚೀಲಕ್ಕೆ ಯಾರೂ ಕೇಳುವುದಿಲ್ಲ ಕಣ್ರಿ. ಹಾಗೆಯೇ ಈ ದೇಹ ಎಂಬ ಹರಿದು ಚೀಲದಲ್ಲಿ ಆತ್ಮ ಎಂಬ ದೇವರು ಇರುವವರೆಗೂ ಈ ದೇಹವನ್ನು ಬೆಲೆ ಕೊಡುತ್ತಾರೆ. ಆದರೆ ದೇಹದಿಂದ ಆತ್ಮ ಬೇರ್ಪಟ್ಟಾಗ ಆ ದೇಹವನ್ನು ಮುಟ್ಟಲು ಹಿಂಜರಿಯುತ್ತಾರೆ. ಚಿನ್ನಕ್ಕೆ ಬೆಲೆ ಹೊರತು ಚೀಲಕ್ಕಲ್ಲ. ಅದರಂತೆ ಚೈತನ್ಯ ಎಂಬ ದೇವರಿಗೆ ಬೆಲೆ ಇದೆ ಹೊರತು ದೇಹಕ್ಕೆ ಅಲ್ಲ. ಹಾಗೆಯೇ BP ಇದೆ ಎಂದು ಹೆದರಿ ಉಪ್ಪು ತಿನ್ನುವುದಿಲ್ಲ. ಶುಗರ್ ಕಾಯಿಲೆ ಇದೆ ಎಂದು ಹೆದರಿ ಸಕ್ಕರೆಯನ್ನು ತಿನ್ನುವುದಿಲ್ಲ. ಆದರೆ ದೇವರಿಗೆ ಹೆದರಿದರೂ ಬೇರೆಯವರ ಹಕ್ಕನ್ನು ಹಾಗೂ ಮೋಸ ಮಾಡುವುದು ಬಿಡುವುದಿಲ್ಲ ಈ ಮನುಜ.